ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಕಲಾ ಬಂಧು ಬಾಂಧವರೇ, ನಿಮಗೆಲ್ಲ ಫಿಲ್ಮ್ ಆ್ಯಂಡ್ ಮೋರ್ಗೆ ಆತ್ಮೀಯವಾದ ಸ್ವಾಗತ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಬಗ್ಗೆ ನಿಮಗೊಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ನೀವು ಯಾರದೇ ಅಭಿಮಾನಿ ಆಗಿರಲಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇಲ್ಲಿಯವರೆಗೆ ಬರೋಬ್ಬರಿ 41 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕೃಷ್ಣಂ ಪ್ರಣಯ ಸಖಿ ಅವರು ನಟಿಸಿರುವ ಇಲ್ಲಿಯವರೆಗಿನ ಕೊನೆಯ ಸಿನಿಮಾ ಆಗಿದೆ. ಹಾಗಾದರೆ ಇನ್ನು ಅವರ ಯಾವ ಸಿನಿಮಾಗಳು ಬರಲಿದೆ ಅನ್ನೋದನ್ನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ನಾವು ಹೇಳ್ತೀವಿ. ಮುಖ್ಯವಾಗಿ ಇಲ್ಲಿಯವರೆಗೆ ಘೋಷಣೆ ಆಗಿರುವಂತೆ ಇನ್ನು 5 ಸಿನಿಮಾಗಳು ಬರಲಿದೆ. ಅದರಲ್ಲಿ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂದರೆ ಪಿನಾಕ. ಇದನ್ನು ಧನಂಜಯ್ ಬಿ ಅವರು ನಿರ್ದೇಶನ ಮಾಡ್ತಾ ಇದ್ದು, ಇದರಲ್ಲಿ ಗಣೇಶ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಅದರ ನಂತರ ಬರುವಂಥ ಸಿನಿಮಾ ಅಂದರೆ ಬೃಂದಾ ವಿಹಾರಿ. ಇದು ಒಂದು ಪ್ರೇಮ ಕಥೆಯಾಗಿದ್ದು, ಇದರಲ್ಲಿಯೂ ಕೂಡ ಗಣೇಶ್ ಅವರು ಹೀರೋ ಆಗಿ ಅಭಿನಯಿಸ್ತಾ ಇದ್ದು, ಶ್ರೀನಿವಾಸ್ ರಾಜು ಅವರು ಇದರ ನಿರ್ದೇಶನವನ್ನು ಮಾಡಿದ್ದಾರೆ. ಇನ್ನು ಮೂರನೆಯ ಸಿನಿಮಾ ಅಂದರೆ ಯುವರ್ ಸಿನ್ಸಿಯರ್ಲಿ ರಾಮ್. ಇದನ್ನು AR ವಿಖ್ಯಾತ್ ಅವರು ನಿರ್ದೇಶನ ಮಾಡ್ತಾ ಇದ್ದು, ಇದು ಕೂಡ ತುಂಬಾ ಎಕ್ಸ್ಪೆಕ್ಟೇಷನ್ ಇರುವಂತಹ ಸಿನಿಮಾಗಳಲ್ಲಿ ಒಂದಾಗಿದೆ. ಇನ್ನು ಗಣೇಶ್ ಅವರ ಮತ್ತೊಂದು ತುಂಬಾ ಗಮನ ಸೆಳೆದಿರುವಂತಹ ಸಿನಿಮಾ ಅಂದರೆ ತಮ್ಮ ಸುಖಾಗಮನ ಬಯಸುವ. ಈ ಹೆಸರನ್ನು ನೋಡಿಯೇ ಅರ್ಧಕರ್ಧ ಅವರ ಫ್ಯಾನ್ಸ್ಗಳು ತುಂಬಾ ಕುತೂಹಲದಿಂದ ಈ ಸಿನಿಮಾಕ್ಕೋಸ್ಕರ ಕಾಯ್ತಿದ್ದಾರೆ. ಯಾಕೆಂದರೆ ಗಣೇಶ್ ಅವರು ಹೆಚ್ಚಾಗಿ ಪ್ರೀತಿ ಸ್ನೇಹದ ಕುರಿತಾಗಿ ಮಾಡುವಂತಹ ಸಿನಿಮಾಗಳು ತುಂಬಾ ಯಶಸ್ಸನ್ನು ಕಂಡಿವೆ. ಹಾಗೆಯೇ ಅದಕ್ಕಾಗಿಯೇ ಅವರಿಗೊಂದು ದೊಡ್ಡ ಅಭಿಮಾನಿ ಬಳಗ ಕೂಡ ಇದೆ. ಹಾಗೆಯೇ ಜನರು ಹೆಚ್ಚಾಗಿ ಅವರನ್ನು ಆ ಥರದ ಸಿನಿಮಾಗಳಲ್ಲಿಯೇ ನೋಡೋದಕ್ಕೆ ಇಷ್ಟಪಡ್ತಿದ್ದಾರೆ. ಇನ್ನು ಈ ತಮ್ಮ ಸುಖಾಗಮನ ಬಯಸುವ ಸಿನಿಮಾ ಕೂಡ ಒಂದು ರೊಮ್ಯಾಂಟಿಕ್ ಡ್ರಾಮಾ ಸಿನಿಮಾ ಆಗಿದ್ದು, ಇದನ್ನು ರಾಮೇನಹಳ್ಳಿ ಜಗನ್ನಾಥ್ ಅವರು ನಿರ್ದೇಶನ ಮಾಡ್ತಿದ್ದಾರೆ. ಇದರಲ್ಲಿ ಹೀರೋಯಿನ್ ಆಗಿ ಸಂಜನಾ ಆನಂದ್ ಅವರು ಕೂಡ ಇರಲಿದ್ದಾರೆ. ಇದು ಗಣೇಶ್ ಅವರ ಮತ್ತೊಂದು ಮುಂಬರುವ ಸಿನಿಮಾ. ಇವಿಷ್ಟು ಸದ್ಯಕ್ಕೆ ನಮಗೆ ಅಪ್ಡೇಟ್ ಇರುವಂತಹ ಗಣೇಶ್ ಅವರ ಮುಂಬರುವ ಸಿನಿಮಾಗಳ ಪಟ್ಟಿ. ನೀವು ಯಾವ ಸಿನಿಮಾಗೋಸ್ಕರ ಕಾಯ್ತಾ ಇದ್ದೀರಾ ಕಾಮೆಂಟ್ ಮಾಡಿ.